ಮಾಜಿ ಶಾಸಕ ವೀರಣ್ಣ ಚರಂತಿಮಠಗೆ ಮತ್ತೆ ಒಂದು ಚಾನ್ಸ್ ಅನ್ನು ಕೊಟ್ಟಿದ್ದಾರೆ. ಗೆಲುವಿಗಾಗಿ ಬಿಜೆಪಿಯಿಂದ ಲಿಂಗಾಯತ ಅಸ್ತ್ರ ಪ್ರಯೋಗ ನಡೆದಿದೆ. ವೀರಣ್ಣ ಚರಂತಿಮಠಗೆ ಬಿಜೆಪಿ ವರಿಷ್ಠರು ಈಗ ಟಿಕೆಟ್ ಅನ್ನ ಘೋಷಣೆ ಮಾಡಿದ್ದಾರೆ. ಮಾಜಿ ಸಚಿವ ಎಚ್.ವೈ. ಮೇಟಿ ನಿಧನದಿಂದ ತೆರವಾಗಿರತಕ್ಕಂಥ ಒಂದು ಕ್ಷೇತ್ರ ಇದು. ಕಳೆದ ಚುನಾವಣೆಯಲ್ಲಿ ಕಡಿಮೆ ಅಂತರದಿಂದ ಚರಂತಿಮಠ ಅವರು ಸೋತಿದ್ರು. ಈ ಬಾರಿ ಗೆಲುವಿಗಾಗಿ ವೀರಣ್ಣ ಚರಂತಿಮಠಗೆ ಈಗ ಕೇಸರಿ ಪಡೆ ಮತ್ತೆ ಮಣೆ ಹಾಕಿದೆ. ಮಾಜಿ ಸಚಿವ ಎಚ್.ವೈ. ಮೇಟಿ ಅವರ ನಿಧನದಿಂದ ತೆರವಾಗಿರತಕ್ಕಂಥ ಬಾಗಲಕೋಟೆ ವಿಧಾನಸಭಾ ಕ್ಷೇತ್ರಕ್ಕೆ ಉಪಚುನಾವಣೆ ನಡೀತಾ ಇದೆ ಈಗ ಮತ್ತೆ. ಈ ಹಿನ್ನೆಲೆಯಲ್ಲಿ ಪಕ್ಷದ ಒಳಗಡೆ ಹಲವರ ಒಂದು ಹೆಸರು ಕೇಳಿ ಬಂದಿದ್ರೂ ಕೂಡ ಅಂತಿಮವಾಗಿ ಅನುಭವ ಹಾಗೂ ಸ್ಥಳೀಯ ಪ್ರಭಾವವನ್ನು ತಲೆಯಲ್ಲಿಟ್ಕೊಂಡು ಈಗ ವೀರಣ್ಣ ಚರಂತಿಮಠ ಅವರನ್ನೇ ಬಿಜೆಪಿ ಅಭ್ಯರ್ಥಿಯಾಗಿ ಘೋಷಿಸಲಾಗಿದೆ. ಇನ್ನು ಕಳೆದ ಚುನಾವಣೆಯಲ್ಲಿ ವೀರಣ್ಣ ಚರಂತಿಮಠ ಅವರು ಅಲ್ಪ ಅಂತರದಲ್ಲಿ ಸೋಲನ್ನು ಕಂಡಿದ್ರು. ಆದರೆ ಕ್ಷೇತ್ರದಲ್ಲಿ ಅವರ ಒಂದು ಪ್ರಭಾವ ಏನಿದೆ, ಪ್ರಭಾವ ಹಾಗೂ ಬೆಂಬಲ ಇನ್ನೂ ಕೂಡ ಎಲ್ಲೋ ಒಂದು ಕಡೆ ಬಲವಾಗಿರೋದ್ರಿಂದ ಈ ಬಾರಿ ಗೆಲುವಿನ ಸಾಧ್ಯತೆ ಹೆಚ್ಚಿದೆ ಅನ್ನುವಂಥ ಒಂದು ಲೆಕ್ಕಾಚಾರವನ್ನು ಬಿಜೆಪಿ ವರಿಷ್ಠರು ಹಾಕೊಂಡಿದ್ದಾರೆ. ಜೊತೆಗೆ ಲಿಂಗಾಯತ ಸಮುದಾಯದ ಮತಗಳನ್ನು ಸೆಳೀತಕ್ಕಂಥ ಒಂದು ತಂತ್ರದ ಭಾಗವಾಗಿಯೂ ಕೂಡ ಚರಂತಿಮಠ ಅವರಿಗೆ ಟಿಕೆಟ್ ನೀಡಲಾಗಿದೆ ಅನ್ನುವಂಥ ಒಂದು ಮಾತುಗಳು ಇದೀಗ ರಾಜಕೀಯ ವಲಯದಲ್ಲಿ ಕೇಳಿ ಬರ್ತಾ ಇದೆ. ಒಟ್ಟಿನಲ್ಲಿ ಹೇಳೋದಾದರೆ ಈ ಬಾಗಲಕೋಟೆ ಕ್ಷೇತ್ರದಲ್ಲಿ ಈ ಬಾರಿ ಪೈಪೋಟಿ ಮತ್ತಷ್ಟು ತೀವ್ರ ಆಗ್ತಕ್ಕಂಥ ಎಲ್ಲ ಲಕ್ಷಣಗಳು ಕಂಡು ಬರ್ತಾ ಇದೆ. ವೀರಣ್ಣ ಚರಂತಿಮಠ ಅವರಿಗೆ ಮತ್ತೆ ಒಂದು ಅವಕಾಶ ನೀಡಿರತಕ್ಕಂಥ ಬಿಜೆಪಿ ಈ ಒಂದು ಉಪಚುನಾವಣೆಯಲ್ಲಿ ಗೆಲುವು ಸಾಧಿಸ್ತಕ್ಕಂಥ ಒಂದು ದೃಢ ನಿರ್ಧಾರದಿಂದ ಈಗ ಗ್ರೌಂಡಿಗೆ ಇಳಿದಿದೆ. ಹಾಗೆ ಒಂದು ಉಪಚುನಾವಣೆ ಯಾವ ರೀತಿ ಇರುತ್ತೆ, ಚರಂತಿಮಠ ಅವರು ಯಾವ ರೀತಿ ಫೈಟ್ ಮಾಡ್ತಾರೆ ಅನ್ನೋದನ್ನು ಕಾದು ನೋಡಬೇಕಾಗಿದೆ. ಈ ಒಂದು ಕ್ಷೇತ್ರಕ್ಕೆ ಚುನಾವಣೆ ನಡೆದಿರಲಿಲ್ಲ. ಯಾಕೆಂತ ಹೇಳಿದರೆ ಮಾಜಿ ಸಚಿವರಾಗಿರತಕ್ಕಂಥ ಎಚ್.ವೈ. ಮೇಟಿ ಅವರ ನಿಧನದಿಂದ ತೆರವಾಗಿತ್ತು ಈ ಒಂದು ಕ್ಷೇತ್ರ. ಈಗ ತೆರವಾಗಿರತಕ್ಕಂಥ ಒಂದು ಬಾಗಲಕೋಟೆ ವಿಧಾನಸಭಾ ಕ್ಷೇತ್ರ ಏನಿದೆ, ಈ ಬಾಗಲಕೋಟೆ ವಿಧಾನಸಭಾ ಕ್ಷೇತ್ರಕ್ಕೆ ಈಗ ಮತ್ತೆ ಉಪಚುನಾವಣೆ ನಡೀತಾ ಇದೆ. ಅದಕ್ಕೆ ಆಯ್ಕೆ ಆಗಿರತಕ್ಕಂಥ ವ್ಯಕ್ತಿ ಅಂದರೆ ಮಾಜಿ ಶಾಸಕರಾಗಿರತಕ್ಕಂಥ ವೀರಣ್ಣ ಚರಂತಿಮಠ ಅವರು ಈಗಲೂ ಕೂಡ ಸಿಕ್ಕಾಪಟ್ಟೆ ಅವರಿಗೆ ಬಲ ಇರೋದ್ರಿಂದ, ಅವರ ಪ್ರಭಾವ ಇರೋದ್ರಿಂದ ಹಾಗೂ ಬೆಂಬಲ ಕೂಡ ಇನ್ನೂ ಇರೋದ್ರಿಂದ ಈ ಬಾರಿ ಗೆಲುವಿನ ಸಾಧ್ಯತೆಗಳು ಹೆಚ್ಚಾಗಿ ಕಂಡು ಬರ್ತಾ ಇದೆ. ಈ ಒಂದು ಲೆಕ್ಕಾಚಾರ ಹಾಕಿ ಈಗ ಬಿಜೆಪಿ ಅವರಿಗೆ ಟಿಕೆಟ್ ಅನ್ನು ಘೋಷಣೆ ಮಾಡಿದೆ. ಎಲ್ಲರಿಗೂ ತಿಳಿಸುತ್ತಾ ಯುಗಾದಿಯ ಪಾಡ್ಯ ದಿನ, ಹೊಸ ವರ್ಷದ ದಿನ ಟಿಕೆಟ್ ಅನೌನ್ಸ್ ಮಾಡಿದ್ದಕ್ಕಾಗಿ ನಮ್ಮ ರಾಷ್ಟ್ರದ ಎಲ್ಲ ನಾಯಕರುಗಳಿಗೆ ಮೊದಲಿಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ನಮ್ಮ ದೇಶದ ಪ್ರಧಾನಮಂತ್ರಿಗಳಾದ ನರೇಂದ್ರ ಮೋದಿಯವರು, ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಾದ ನವೀನ್ ಜಿ ಅವರು, ರಾಜ್ಯ ಅಧ್ಯಕ್ಷರಾದ ವೈ ವಿಜೇಂದ್ರ ಅವರು, ಯಡಿಯೂರಪ್ಪನವರು ಹಾಗೂ ಎಲ್ಲ ಗೋವಿಂದ ಕಾರಜೋಳ ಅವರಿಗೆ, ನಮ್ಮ ಪ್ರಭಾರಿಯಾಗಿರುವಂಥ ರಾಧಾಮೋಹನ್ ದಾಸ್ ಅಗರ್ವಾಲ್ ಅವರಿಗೆ, ನಮ್ಮ ಎಲ್ಲ ನಾಯಕರುಗಳಿಗೂ ಕೂಡ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಭಾರತೀಯ ಜನತಾ ಪಕ್ಷದ್ದು ಬಲಿಷ್ಠವಾಗಿದೆ. ಅನೇಕ ಬಾರಿ ನಾವು ಈ ಕ್ಷೇತ್ರವನ್ನು ಗೆದ್ದಿದ್ದೇವೆ. ಮೊನ್ನೆಯ ಚುನಾವಣೆಯಲ್ಲಿ ಇದು ಅವರು ಗ್ಯಾರಂಟಿ ಸ್ಕೀಮ್ಗಳು, ನಮ್ಮ ಹಿರಿಯ ನಾಯಕರು ಅನೇಕರಿಗೆ ಟಿಕೆಟ್ ಕೊಡದೇ ಇರೋದು ಹಾಗೂ ಈ ಇಂಟರ್ನಲ್ ರಿಸರ್ವೇಷನ್ಗಳು ಗೊಂದಲ, ಇದರ ಮಧ್ಯೆ ನಾವು ಸ್ವಲ್ಪ ಅಂತರದಲ್ಲಿ ಈ ಸೀಟನ್ನು ಕಳ್ಕೊಂಡಿದ್ವಿ. ಅದೆಲ್ಲ ಈಗ ಮನವರಿಕೆ ಆಗಿದೆ. SC/ST ಸಮುದಾಯದವರೆಗೂ ಕೂಡ ಈ ಕಾಂಗ್ರೆಸ್ ಸರ್ಕಾರ ಏನು ಮೂಗಿಗೆ ತುಪ್ಪ ಹಚ್ಚಿದೆ ಅನ್ನೋದು ಅವ್ರಿಗೂ ಗೊತ್ತಾಗಿದೆ. ಅಭಿವೃದ್ಧಿ ಅಂತೂ ಯಾವುದೂ ಇಲ್ಲ. 3 ವರ್ಷ ಅಂತೂ ಏನೂ ಆಗ್ತಾ ಇಲ್ಲ. ಎಲ್ಲ ಮತದಾರರು ಕೂಡ ರೋಷಿ ಹೋಗಿದ್ದಾರೆ. ಭಾರತೀಯ ಜನತಾ ಪಕ್ಷ ಇದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡೋದಕ್ಕೆ ರಿಪೋರ್ಟರ್ ಶ್ರೀಧರ್ ನಮ್ಮೊಂದಿಗೆ ಜಾಯ್ನ್ ಆಗಿದ್ದಾರೆ. ಶ್ರೀಧರ್, ಈಗ ಮಾಜಿ ಶಾಸಕ ವೀರಣ್ಣ ಚರಂತಿಮಠಗೆ ಮತ್ತೆ ಈಗ ಬಿಜೆಪಿ
ಅಭ್ಯರ್ಥಿಯನ್ನಾಗಿ ಆಯ್ಕೆ ಮಾಡಿ ಅವರಿಗೊಂದು ಟಿಕೆಟನ್ನು ಘೋಷಣೆ ಮಾಡಿದ್ದಾರೆ. ಸೊ ಈಗ ಯಾವ ರೀತಿ ಇರುತ್ತೆ ಈ ಒಂದು ಫೈಟ್ ಅಂತ, ಯಾಕಂತ ಹೇಳಿದರೆ ಕಳೆದ ಚುನಾವಣೆಯಲ್ಲಿ ಕಡಿಮೆ ಅಂತರದಿಂದ ಚರಂತಿಮಠ ಅವರು ಸೋತಿದ್ರು. ಈಗ ಮತ್ತೆ ಎಲ್ಲೋ ಒಂದು ಕಡೆ HY ಮೇಟಿ ನಿಧನದಿಂದ ತೆರವಾಗಿರ್ತಕ್ಕಂಥ ಒಂದು ಕ್ಷೇತ್ರಕ್ಕೆ ಈಗ ಮತ್ತೆ ಇವರನ್ನ ಆಯ್ಕೆ ಮಾಡಿರ್ತಕ್ಕಂಥದ್ದು. ಯಾವ ರೀತಿ ಇದೆ ವಾತಾವರಣ ಅಲ್ಲಿ ಅಂತ? ಹೌದು ಪ್ರಮೋದ್ ಬೋಪಣ್ಣ, ಏನು ಬಾಗಲಕೋಟೆ ಉಪಚುನಾವಣೆಯಲ್ಲಿ ಈಗ ನಿರೀಕ್ಷೆಯಂತೆ ಬಿಜೆಪಿಯಿಂದ ವೀರಣ್ಣ ಚರಂತಿಮಠ ಅವರಿಗೆ ಟಿಕೆಟ್ ಘೋಷಣೆ ಆಗಿದ್ದು, ಈ ಟಿಕೆಟ್ ಘೋಷಣೆ ಆದ ಬಳಿಕ ವೀರಣ್ಣ ಚರಂತಿಮಠ ಅವರು ಮಾಧ್ಯಮದೊಂದಿಗೆ ಮಾತಾಡಿದ್ದಾರೆ. ಅದಲ್ಲದೆ ಮತ್ತು ಈಗ ತಮಗೆ ಟಿಕೆಟ್ ನೀಡಿದ್ದಕ್ಕೆ ರಾಷ್ಟ್ರೀಯ ನಾಯಕರಿಗೆ ಮತ್ತು ರಾಜ್ಯ ನಾಯಕರಿಗೆ ಅಭಿನಂದನೆ ಸಲ್ಲಿಸಿದ್ದಾರೆ. ಹಾಗಾಗಿ ಈಗ ಈ ಬಾರಿ ಮತ್ತು ಗೆಲ್ಲುವ ವಿಶ್ವಾಸವನ್ನು ವ್ಯಕ್ತಪಡಿಸಿದ್ದಾರೆ. ಅಲ್ಲದೆ ಮತ್ತು ಈಗ ಅವರು ಒಂದು ಹಿಂದುತ್ವ ಅಜೆಂಡಾ ಇಟ್ಟುಕೊಂಡು ಈ ಸಾರಿ ಗೆಲುವು ಸಾಧಿಸುವ ಸರಳವಾಗುತ್ತದೆ ಎಂಬ ಹೇಳಿಕೆಯನ್ನು ನೀಡಿದ್ದು, ಈ ಇತ್ತೀಚೆಗೆ ಏನು ಬಾಗಲಕೋಟೆಯಲ್ಲಿ ನಡೆದ ಶಿವಾಜಿ ಮೆರವಣಿಗೆಯಲ್ಲಿ ಕಲ್ಲು ತೂರಾಟದ ಪ್ರಕರಣವನ್ನು ಮತ್ತೆ ಮರುಕಳಿಸಿ ಮೆಲುಕು ಹಾಕುತ್ತಾ ಈಗ ಇಲ್ಲಿ ಹಿಂದುತ್ವದಲ್ಲಿ ಇದ್ದು ಹಿಂದುತ್ವ ಈ ಗೆಲುವಾದರೆ ಹಿಂದುತ್ವದ ಗೆಲುವಾಗುತ್ತದೆ ಎಂಬ ಮಾತನ್ನು ಹೇಳಿದ್ದಾರೆ. ಅದೇ ರೀತಿ ಮತ್ತೆ ಕಳೆದ ಬಾರಿ ಏನು HY ಮೇಟಿ ಮತ್ತು ವೀರಣ್ಣ ಚರಂತಿಮಠ ನಡುವೆ ಜಿದ್ದಾಜಿದ್ದಿನ ಪೈಪೋಟಿ ನಡೆದಿತ್ತು. ಆಗ ಕಡಿಮೆ ಅಂತರದಲ್ಲಿ HY ಮೇಟಿ ಅವರು ಗೆಲುವು ಸಾಧಿಸಿದ್ದರು. ಆದ್ರೆ ಈ ರೀತಿ ಈ ಬಾರಿ ಚುನಾವಣೆ ಆ ರೀತಿ ನಡೆಯುವುದಿಲ್ಲ, ವಿಭಿನ್ನವಾಗಿ ನಡೆಯುತ್ತದೆ ಎಂಬುದು ಹೇಳಬಹುದಾಗಿದೆ. ಯಾಕಂದ್ರೆ HY ಮೇಟಿ ಅವರು ತಮ್ಮದೇ ಆದ ಒಂದು ವರ್ಚಸ್ಸು ಇಟ್ಟುಕೊಂಡಿದ್ರು ಮತ್ತು ಮತಕ್ಷೇತ್ರದಲ್ಲಿ ಅವರದೇ ಆದ ಅಪಾರ ಅಭಿಮಾನಿ ಬಳಗ ಮತ್ತು ಮತ ಬ್ಯಾಂಕ್ ಅನ್ನು ಕೂಡ ಇಟ್ಟುಕೊಂಡಿದ್ದರು. ಆದ್ರೆ ಈ ರೀತಿ ಅವರ ಅನುಕಂಪ ಅಲ್ಲಿ ಆ ಮಟ್ಟದಲ್ಲಿ ಕಾಣಿಸುತ್ತಿಲ್ಲ. ಹೀಗಾಗಿ ಅದರ ಲಾಭವನ್ನು ಪಡೆಯಲು ಈಗ ಬಿಜೆಪಿಯನ್ನು ಕೆಲವು ರಣತಂತ್ರವನ್ನು ರೂಪಿಸಿದೆ. ಹಾಗಾಗಿ ಮತ್ತೆ ಮಾಜಿ ಶಾಸಕ ವೀರಣ್ಣ ಚರಂತಿಮಠ ಅವರಿಗೆ ಬಿಜೆಪಿ ಅವಕಾಶ ನೀಡಿದ್ದು, ಈ ಬಾರಿ ನಮ್ಮದೇ ಗೆಲುವಾಗುತ್ತೆ ಎಂದು ವೀರಣ್ಣ ಚರಂತಿಮಠ ಅವರು ವಿಶ್ವಾಸವನ್ನು ವ್ಯಕ್ತಪಡಿಸಿದ್ದಾರೆ. ಥ್ಯಾಂಕ್ ಯು ನಿಮ್ಮದ ಮಾಹಿತಿಗಾಗಿ ಶ್ರೀಧರ್.